ಏನಾರು ಗಿಲ್ಲ ಮಾತಾಡೋಣಂದ್ರೆ ಬಿಡಾಡ್ಯಾರು ಬರ್ವಲ್ರಿ ನೋಡ. ಅದು ಹೋಗ್ಲಿ ಬಿಡು. ಲಕ್ಷ್ಮಕ್ಕ ಆಮೇಲೆ ಇಕ್ಕಿ ಬರ್ತೀನಿ ಅಂದಿದ್ರ ಪಾರಕ್ಕ ಯಾಕೆ ಏನೋ ಬಂದೇ ಇಲ್ಲ ನೋಡಿ. ಏನು ಮಾತಾಡ್ದೈತೆ ನಾ ಯಾಕೆ ಬರ್ತೀನಿ ಅಂತಂದಿದ್ರ. ತಂಡಂದೈತಿ ಬಿಸಿಲು ಒಂದು ಚಲೋ ಬಿದ್ದೈತಿ. ಇಲ್ಲೇ ಒಂದು ಇಟ್ಕೊಂತಾರೆ ಕುಂದಿರ್ತೀನಿ ತಡಿಯವ. ಇಂಥ ಥಂಡಿಗೆ ಹಾಲ್ನ್ಯಾಗ ಒಂದಿಟ್ಟು ಬಿಸಿಲು ಬಿತ್ತಂದ್ರೆ ಮನುಷ್ಯಾಗ ಏನೋ ಒಂದು ಇದನ್ನು ಸಿಕ್ಕಂಗೆ ನೋಡಿ. ಎಷ್ಟು ಹಿತ ಅನ್ನಿಸ್ತೈತಿ ಬಿಸಿಲಿಗೆ ಕಾಸ್ಕೊಂಡು ಕುಂದ್ರೋದು. ಅದ್ರಾಗ ಬೇರೆ ಗೆಳತಿಯರ ಮಾತುಗಳು ಅನ್ಸಿಕ್ಬಿಟ್ರೆ ಕೇಳಕ್ಕೆ ಹೋಗ್ಬಾರ್ದು ನೋಡ್ರಿ. ಬಿಡಾಡಿ ಕಿಡ್ಡಿ ಮಾಡಕ್ಕೆ ಇಲ್ಲೇ ಕುಂತಾಳಲ್ಲ ಕಿಡ್ಡಿ ಗಿರ್ಜಾ. ಏನ ಗಿರ್ಜಕ್ಕ ಕುಂತು ಬಿಟ್ಟಿಯಲ್ಲ ಮನೆಯಿಂದ? ಏನು ಕೆಲಸ ಬಗ್ಸಿ ಮುಗ್ದೈತೆ ಇಲ್ಲ? ಹಾಂ ಇಲ್ಲ ಯವ್ವ, ನನ್ನ ಮನೆಯಿಂದೆಲ್ಲ ವಾರೆ ಬದುಕ ನೀ ಮಾಡ್ಕೊಡ್ತಿ ಅಂತೇಳಿ ಹಂಗೆ ಬಂದು ಕುಂತಿದ್ನಿ ನೋಡು. ಗಿಲ್ಲ ಮಾಡ್ಕೊಂತ ಕುಂದ್ರೋನು ಯಾರ ಮನೆಯಾಗ ಎಲ್ಲಿ ಹೊರಗೆ ಕುಂತಾರ ಏನು ಒಳಗೆ ಕುಂತಾರ, ಎಲ್ಲರೂ ಮನೆಯಾಗ ಕೆಲಸ ಮಾಡ್ಯಾರ ಇಲ್ಲ ಅಂತೇಳಿ ಗಿಲ್ಲ ಮಾಡೋಣ ಅಂತೇಳಿ ಕುಂತಿದ್ನಿ ನೋಡವ್ವ. ನೀ ಬಂದು ಬಾ, ಮನೆಯಿಂದ ಏನು ಕೆಲಸ ಆಗಿಲ್ಲ ಬಾ, ಒಂದಿಟ್ಟು ಮಾಡಿಕೊಡು ಬಾ. ಅಯ್ಯ ಬಗ್ಗು, ಕೇಳಿದ್ನಂದ್ರೆ ಹಂಗ್ಯಾಕೆ ಮಾಡ್ತೀವ? ನಾಯಿ ಕಡ್ದವ್ರು ಹಂಗೆ ಮಾಡ್ತೀಯಲ್ಲ. ಅಯ್ಯ ಕೇಳಿದ್ದಕ್ಕೆ ನೆಟ್ಟಿಗೆ ಉತ್ತರ ಕೊಡಕ್ಕೆ ಬರಂಗಿಲ್ಲೇನು ನಿನಗೆ? ನೀ ನೆಟ್ಟಗೆ ಕೇಳಿದ್ನಂದ್ರೆ ನಾನು ನೆಟ್ಟಿಗೆ ಉತ್ತರ ಕೊಡ್ತಿದ್ನವ. ನೀ ಅಡ್ಡ ತಿಡ್ಡಿ ಕೇಳಿದ್ರೆ ಮತ್ತು ನಾನು ಅಡ್ಡ ತಿಡ್ಡಿನ ನಿನಗೆ ಉತ್ತರ ಕೊಡ್ತೀನಿ. ಆತು ಬಿಡವ ಯವ್ವ. ಏನಾಯ್ತು? ಎಲ್ಲಿ ಹೊಂಟಿದ್ದಿ? ಮುಂಜಾನೆ ಪಡಾಳೆ ಆರಿಸ್ಕೊಂತ. ಅಯ್ಯ ಬಗ್ಗು, ನಾ ಎಲ್ಲಿ ಹೋಗ್ಲಿ ಯವ್ವ, ಶಟ್ರ್ ಅಂಗಡಿಗೆ ಹೊಂಟಿದ್ನಿ ಅಂದಿಟ್ಟು ಸಕ್ರೆ ಚಾಪಡಿ ಖಾಲಿ ಆಗೈತವ, ಅದಕ್ಕೆ ತೊಗೊಂಬರೋಣ ಅಂತ ಹೊಂಟಿದ್ನಿ. ಹೌದೇನ? ತೊಗೊಂಬಾ. ಇಲ್ಲಿಂದ ಬಂದು ವಾಪಸ್ ಮನೆಗೆ ಹೋಗ್ತಿರ್ತೀಯಲ್ಲ, ನಾ ಮೊನ್ನೆ ಸಕ್ರೆ ಚಾಪಡಿ ಕೊಟ್ಟಿದ್ನಿ ನೋಡಿ ನಿನಗೆ, ಅದನ್ನು ನನಗೆ ವಾಪಸ್ ಸ್ವಲ್ಪ ಜಾಸ್ತಿನೇ ತೊಗೊಂಬಾ. ನಂದೇನು ಒಂದೊಂದು ಗ್ಲಾಸ್ ಸಕ್ರೆ ಚಾಪಡಿ ಇಸ್ಕೊಂಡಿದ್ದಿ ನೋಡು, ಅದನ್ನು ನಂದು ವಾಪಸ್ ಕೊಟ್ಟು ಮುಂದೆ ದಾರಿ ಬಿಡು. ಅಯ್ಯಯ್ಯೋ, ಈಕಿ ಮುಂದೆ ಎದಕ್ಕೆ ಬಾಯ್ಬಿಟ್ನಿ ಈಕಿ ಸಕ್ರೆ ಚಾಪಡಿ ಇಸ್ಕೊಂತೇನಿ, ಪಾಪ ಕೊಡಂಗೇನೇ ಇಲ್ಲ. ಅಯ್ಯ ಇನ್ನು ರಣ ಹತ್ತಕ್ಕೆ ಆದಂಗೆ ಕಾಯ್ತಾಳೆ ಈಕಿ. ನಾವು ಬರೋದು ಕಾಯ್ಕೊಂಡು ಕುಂತಿರ್ತಾಳೆ. ಒಂದು ಕೆಲಸ ಮಾಡ್ತೇನೆ, ಹಿಂದಿನ ಒಣಗಿಂದ ಹೋಗ್ಬಿಡ್ತೇನೆ. ಯಾಕೆ ಏನೋ ಭಾಳ ಗುಣ ಆಕತ್ತಿಯಲ್ಲ? ಯಾಕೆ ಹಿಂದಿನ ಒಣಗಿಂದ ಏನಾರು ಹೋಗ್ಬೇಕಂತ ಪ್ಲ್ಯಾನ್ ಮಾಡಕತ್ತೀಯ ಏನು ಮತ್ತೆ? ಯವ್ವ, ನಿನ್ನ ಸಕ್ರೆ ಚಾಪಡಿ ಸಂಬಂಧ ನಾನು ಹಿಂದಿನ ಇದರಿಂದ ಹೋಗ್ತೀನಿ ಯವ್ವ. ನಿನ್ನ ಸಕ್ರೆ ಚಾಪಡಿ ಕೊಟ್ಟ ಹೋಗ್ತೀನಿ ತಗೋರೆ ಯವ್ವ. ನಿನ್ನ ಸಕ್ರೆ ಚಾಪಡಿ ಯಾರಿಗೆ ಬೇಕು? ಹೋಗ್ತೀನಿ ತಗೋ ನಾನು. ಅಯ್ಯ ಬಗ್ಗು, ಹೋಗೇ ಬಿಟ್ಲಿ ನೋಡಿ. ಬಾಲೆ ಹಂಗೆ ಮಸ್ಕಿರಿ ಮಾಡ್ಕತ್ತಿದ್ನಿ ಬಾ. ಬಿರುಗಾಳಿ ಹೋದಂಗೆ ಗೊತ್ತು ನೋಡಿ. ಹಂಗೆ ಎಲ್ಲಿನ್ನ ಕಸ್ಕೊಂಡೇ ಬಿಡ್ತೀನಿ ಕಿನ್ ಸಕ್ರೆ ಚಾಪಡಿ ಅಂತೇಳಿ. ಕೇಳೋವಾಗ ಎಷ್ಟು ಮೆತ್ತಗೆ ಬಂದಿರ್ತಾ, ಇವ ಗಿರ್ಜಕ್ಕ ಒಂದಿಷ್ಟು ಸಕ್ರೆ ಚಾಪಡಿ ಇದ್ರೆ ಕೊಡ ಅಂತೇಳಿ. ಈಗ ನೋಡು ಉತ್ತರ ಹೆಂಗೆ ಬರಾಕತ್ತೈತಿ. ಅಲ್ಲಿ ನೋಡ್ಲಿ ಅಲ್ಲಿ ಗಿರ್ಜಕ್ಕೆ ನೋಡಲ್ಲಿ, ಗಿರ್ಜಾ ಈಕಿಗೆ ಜಲ್ಜಾಗ ಏನು ಕೈ ತಗೊಂಡಿದ್ಲ ಏನೋ ಓಡೇ ಓದ್ತದ ಪಾಪ. ಹ್ಞೂ ನೋಡ ಲಕ್ಷ್ಮಕ್ಕ, ಬರೀ ಇಂಥ ಒಣ ರಾಡಿನಾಗ ಇರ್ತಾಳೆ ನೋಡ ಇವ. ಯಾರಿಗೆ ಕಾಲು ಕೆದರ್ಕೊಂಡು ಜಗಳಕ್ಕೆ ಹೋಗ್ಲಿ ಅಂತ ಕಾಯ್ತಿರ್ತಾಳ ನೋಡಂಗೆ. ಏನ್ಲೇ ಗಿರ್ಜಿ, ಯಾರ ಜೊತೆಗೆ ಜಗಳ ನಿಂತಿದ್ದೇವ ಜಗಳ ಮಾಡ್ಕೊಂತ? ಅಂಥದ್ದೇನಂದಿಕ್ಕಿಗೆ ಓಡೇ ಓದ್ಲಲ್ಲಕ್ಕಿ. ಅಯ್ಯೋ ಲಗ್ಮಕ್ಕ ಬರಕ್ಕೇನ? ಬರ್ರಿ ವಾ, ನಿಮ್ದು ದಾರಿ ಕಾಯ್ಕೊಂಡು ಕುಂತಿದ್ನಿ. ಆಕಿ ಜಲ್ಜಕ್ಕದಾಳಲ್ಲ, ಜಲ್ಜಕ್ಕೆ ಮಾತಾಡಿದ್ಲ. ನಾ ಸ್ವಲ್ಪ ಕೊಂಕೊಳಗೆ ಮಾತಾಡಿದ್ಲ, ನಾನು ಸ್ವಲ್ಪ ಕೊಂಕನ್ಯಾಗ ಮಾತಾಡಿದ್ನಿ ಆಕಿಗೆ ಮಶ್ಕಿರಿಗೆ. ಆಮೇಲೆ ಏನಂದೆ, ಎಲ್ಲಿ ಹೊಂಟಿ ಅಂತಂದೆ ಆಕಿಗೆ. ಆಕಿ ಮರ್ತೇನು ಮಾಡಿಬಿಟ್ಟಾಳೆ, ಶಟ್ರ್ ಅಂಗಡಿ ಹೊಂಟಿನವ ಸಕ್ರೆ ಚಾಪಡಿ ತೊಗೊಂಡು ಬರಕ್ಕೆ ಹೊಂಟೀನಿ ಅಂತಂದ್ಲ. ಅದಕ್ಕೆ ನೆನಪಿಲ್ಲಕ್ಕಿಗೆ ನಾ ಸಕ್ರೆ ಚಾಪಡಿ ಕೊಡ್ಬೇಕು ನನಗೆ ಅಂತ ಅನ್ಕೊಂಡೆ ಅನ್ನೋದ. ನಾ ಕೇಳೋದಿಲ್ಲ ಅನ್ನೋ ಒಂದಿದ್ರಲ್ಲೇ ಅಂದಾಳೇನೋ ನನಗೆ ಗೊತ್ತಿಲ್ಲ. ಸಕ್ರೆ ಚಾಪಡಿ ತರಾಕೊಂತೀನಿ ಅಂತಂದ್ಲ. ನಾನೇನಂದೆ, ಹಂಗಿದ್ರೆ ಮೊನ್ನೆ ಸಕ್ರೆ ಒಂದೊಂದು ಗ್ಲಾಸ್ ಇಸ್ಕೊಂಡಿದ್ಯಲ್ವ ಸಕ್ರೆ ಚಾಪಡಿ, ಬರುವಾಗ ನನ್ನ ಮನ್ಯಾಗ ಒಂದೊಂದು ಗ್ಲಾಸ್ ಸಕ್ರೆ ಚಾಪಡಿ ಇಟ್ಟು ಮುಂದೆ ದಾರಿ ಬಿಡಂತ ನಾನಂದೆ. ಅಂದ ತಕ್ಷಣ ಅಕ್ಕಿ ಗಾಬರಿ ಆಗಿಬಿಟ್ಟಾಳೆ. ಅಕ್ಕಿ ಮನಸ್ಸೊಳಗೆ ಏನು ಅನ್ಕೊಂಡ್ಲೇನೋ ಗೊತ್ತಿಲ್ಲ. ಭಾಳ ಮಾಡಿ ನಾ ಹಿಂದಿನ ಒಣಗಿಂದ ಹೋಗ್ತೀನಿ ಅಂತ ಏನಾರು ಅನ್ಕೊಂಡ್ಲೇನೋ ನನಗೆ ಗೊತ್ತಿಲ್ಲ. ಆಕೆ ಅನ್ಕೊಂಡಿದ್ದೆ. ನಾನು ಹಂಗೆ ಏಕು ಬಾಯಲ್ಲೇ ಅನ್ನೋಂಗೆ, ಯಾಕೆ ಬಾಯಿ ಮುಚ್ಚಿದೆಯಲ್ಲ, ಹಿಂದಿನ ಓಣಿಲೇ ಹೋಗ್ತೀನಿ ಅಂತ ಅನ್ಕೊಂಡು ಏನಾರು ಅನ್ಕೊಳಕತ್ತೀಯನ್ ಮತ್ತೆ ಅಂತ ಅನ್ಕೊಂಡು ನಾನಂದೆ. ಅದಕ್ಕೆ ಫುಲ್ ಬಡಬಡಿಸ್ಕೊಂತಾನೆ, ಇಲ್ಲ ಯವ್ವ ನೀ ಕೊಡೋ ಒಂದು ಗ್ಲಾಸ್ ಸಕ್ರೆ ಚಾಪಡಿಗೆ ಹಿಂದಿನ ಒಣಗಿನ ಬೇರೆ ಹೋಗ್ತೀನಿ ತಡಿ ಅಂತೇಳಿ ಹರ್ಬಡಿಸಿ ಹೋದ್ಲು ನೋಡಿ ಲಕ್ಷ್ಮಕ್ಕ. ಅದಕ್ಕೆ ಮಾತಾಡ್ಕೊಂಡು ಕೂತಿದ್ನಿ, ನಗು ಬರ್ತಾ ಅದಕ್ಕೆ ಕೂತಿದ್ನಿ. ಅಯ್ಯ ಗಿರ್ಜಿ ಪಾಪ, ಹಂಗೇನಾರ ಬಾಯ್ ಬಿಟ್ಟು ಕೇಳ್ತಾರಂದ್ರೆ ಕೊಡೋ, ಕೊಡ್ತಾ ತಗೋ, ಅದನ್ನ ಯಾಕೆ ಕೇಳಕ್ಕೆ ಹೋಗಿದ್ದಿ ಪಾಪ. ನೀನು ಭಾರಿ ತಿಂಡಿ ಬಿಡವ ನಿಂದ. ಅಯ್ಯ ಇಲ್ಲ ಯವ್ವ, ನಾ ಕೊಡ್ಬೇಕಂತೇಳಿ ಆಕಿ ಕೇಳಿಲ್ಲ. ನಾನು ಆಕಿ ಕಡೆಗಿಂದ ಇಸ್ಕೊಬೇಕಂತೇಳಿ ಹಂಗೆ ಎಷ್ಟು ಇಸ್ಕೊಂಡು ಹೋಗ್ತಾಳೆ. ನನ್ನ ಮನೆಗೆ ಏನಾರು ಖಾಲಿ ಇದ್ರೆ ನಾ ಆಕಿ ಮನೆಗೆ ಹೋಗಿರ್ತೀನಿ, ಆಕಿ ಮನೆಗೆ ಖಾಲಿ ಆಗಿದ್ರೆ ನನ್ನ ಮನೆಗೆ ಬಂದಿರ್ತಾಳೆ. ಅದಕ್ಕೆ
ನಾ ಏನು ಕೇಳಕ್ಕೆ ಹೋಗಿಲ್ಲ, ಹಂಗೆ ಏಕು ಬಾಯಿಲೆ ಕೇಳೋಂಗೆ ಕೇಳಿದ್ನೆ ಮಸ್ಕಿರಿ ಒಳಗೆ, ಅದಕ್ಕೆ ಅರ್ಬಡ್ತೆ ಹೋದ್ಲ. ಅಯ್ಯ ಬಿಡಯ್ಯವ ಆಕೆ ತಂದು ಕೊಟ್ಟ ಅಂತಿದ್ದಿ ಏನೋ ನೋಡಿ ಇಲ್ಲಿಂದ ಆಸೆ ಹೋದ್ರೆ ಮತ್ತೆ ಅವ್ರ ಅಪ್ಪಗ ಹುಟ್ಟಿಲ್ಲಕ್ಕಿ ಹಿಂದಿನ ಒಣಗಿಂದ ಒಕ್ಕಳಕ್ಕಿ ಭಾರಿ ಬಗ್ತಾಳಕ್ಕಿ ನನ್ನ ಮುಂದೆ. ಹಂಗೆ ಬಿಡ್ಲೆ ಗಿರ್ಜಿ. ಮತ್ತು ನಮ್ಮ ಹಳ್ಳಿ ಮಂದಿ, ಹಳ್ಳಿ ಅಂತಂದ ತಕ್ಷಣ ಏನು ಒಬ್ರಿಗೊಬ್ರು ಸಹಾಯ ಮಾಡೋದು ಇರ್ತೈತಿ. ಸಿಟ್ಯಾನಂಗೆ ನಮ್ಮ ಮನೆಗಳ್ನಾಗ ನಮ್ಮ ಬಾಕ್ಲ ಹಾಕ್ಕೊಂಡು ಮನ್ಯಾಗ ಇದ್ವಿ ಅನ್ನಂಗಿಲ್ಲ, ಏನಿಲ್ಲ. ಸಿಟಿ ಒಳಗೂ ಇರ್ತಾರವ, ಎದಕ್ಕಿರಂಗಿಲ್ಲ. ಆದರೆ ಕಮ್ಮಿ ಜನ ಅವ್ರವ್ರದ್ದು ಇದ್ರೊಳಗೆ ಇರ್ತಾರೆ. ಕೆಲವೊಬ್ರು ಕೆಲಸ ಮಾಡೋರು, ಅದು ಅವ್ರವ್ರ ಪಾಡಿಗೆ ಅವ್ರು ಇದ್ದು ಬಿಡ್ತಾರೆ. ನಮ್ಮ ಇದು ಹಳ್ಳಿ ಆದಂಗೆ ಆಗಂಗಿಲ್ಲ, ಯಾಕಂದರೆ ನಮ್ಮದು ಮನೆಗಳು ಇರ್ತಾವಲ್ಲ. ಹಿಂಗೆ ನಮ್ದು ಏನು ಒಬ್ಬರ ಮನ್ಯಾಗ ಏನು ಸೂಜಿ ಬಿದ್ರೂ ಇನ್ನೊಬ್ರ ಮನ್ಯಾಗ ಗೊತ್ತಾಗಿರ್ತೈತಿ, ಇವ್ರ ಮನ್ಯಾಗ ಸೂಜಿ ಬಿತ್ತು ನೋಡು ಅಂತೇಳಿ. ಹಿಂಗೆ ನಮ್ದು ಎಲ್ಲ ಒಡನಾಟ ಜಾಸ್ತಿ ಆಗಿರ್ತೈತಿ. ಹಿಂಗೆ ಕೇಳಂಗಿಲ್ಲ ಮಾಡಂಗಿಲ್ಲ, ಮನೆ ಒಕ್ಕಿ ಬಿಡ್ತಾರೆ. ಹಿಂಗೆ ನಮ್ದೇನೋ ಒಂಥರ ಹಳ್ಳಿ ಒಳಗೆ. ಮತ್ತು ಏನೇ ಕೆಲಸ ನಾಷ್ಟ ಆಗೈತೆ? ಹೂನಯ್ಯವ ಕೆಲಸ ನಾಷ್ಟ ಎಲ್ಲ ಆಗಿತ್ತಾ? ಮುಂಜಾನೆ ಅವಲಕ್ಕಿ ಮಾಡಿದ್ನಿ. ಮತ್ತು ಅದಕ್ಕೆ ಸುಮ್ಮನೆ ಕುಂತಿದ್ನೇವ, ಏನು ಮಾಡ್ಬೇಕಂತ ಗೊತ್ತಾಗತ್ತಿದ್ದಿಲ್ಲ. ಮನೆ ಕಡೆ ಬರೋಣ ಅಂದರೆ ಈಗಾರ ಒಂದಿಟ್ಟು ದೀಪ ಅದು ಹಚ್ಚನೆ, ಬಾಕ್ಲು ಹಾಕೊಂಡು ಬರಬಾರ್ದು ಅಂತೇಳಿ ನಾನು ಸುಮ್ಮನೆ ಕುಂತಿದ್ನಿ ನೋಡಿ. ನೀವೇ ಬಂದಿದ್ದು ಚಲೋ ಆತ. ಮತ್ತು ಕುಂದಿರಿ ಚಾರ ಮಾಡ್ಕೊಬರ್ತೇನಿಲ್ಲ ಅಂದ್ರೆ ನಡ್ರಿ ಯವ್ವ ಒಳಗೆ ಹೋಗ್ಬಿಡೋಣಂತೆ. ಅಯ್ಯ ಯವ್ವ ಹೋಗಯ್ಯವ, ಇಂಥ ಬಿಸ್ಲಾಗ ನೀನು ಚಹಾ ಕುಡಿಯೋಕೆ ಒಳಗೆ ಯಾರು ಬಂದು ಕುಂದಿರ್ತಾರೆ? ಬೇಕಿದ್ರೆ ಒಂದು ಕೆಲಸ ಮಾಡ, ಇಲ್ಲೇ ಹೊರಗನ ತೊಗೊಂಬಂದ್ಬಿಡಿ, ಇಲ್ಲೇ ಮಾತಾಡ್ಕೊಂತ ಆರಾಮ್ ಇಲ್ಲೇ ಕುಡಿಯೋಣಂತೆ. ಹಂಗೆ ಮಾಡೋಣ? ಹಂಗಿದ್ರೆ ಆಯ್ತು ತಗೋ, ಹಂಗಿದ್ರೆ ತೊಗೊಂಬರ್ತೀನಂತ. ಅವಲಕ್ಕಿ ಅದಾವ, ಅವಲಕ್ಕಿ ತಿನ್ರಿ. ಒಂದು ಸ್ವಲ್ಪ ಅವಲಕ್ಕಿ ತಿಂದು ಚಹಾ ಕುಡಿದ್ವಿ. ಅಯ್ಯವ್ವ ಗಿರ್ಜಿ, ಬೇಕಿದ್ರೆ ಈಕಿ ಪಾರಕ್ ತಿಂತಾಳೇನೋ ಕೊಡ, ನನಗೆ ಅವಲಕ್ಕಿ ಮಾತ್ರ ಬೇಡ ಯವ್ವ. ಆ್ಯಸಿಡಿಟಿ ಆದಂಗೆ ಆಗ್ಬಿಡ್ತೈತಿ, ಎದೆ ಉರಿ ಎದ್ದು ಬಿಡ್ತೈತಿ. ಅವಲಕ್ಕಿ ಏನು ಬೇಡ ನೋಡವ, ಮನ್ಯಾಗ ತಿಂದನ ಬಂದೇವಿ. ಒಂದಿಟ್ಟು ಚಹಾ ಇದ್ರೆ ಕೊಟ್ಟು ಬಿಡ್ಬೇಕಿದ್ರೆ ಸಾಕು. ಹಂಗಿದ್ರೆ ಪಾರಕ್ಕ ನೀ ತಿನ್ನು ಒಂದು ಸ್ವಲ್ಪ ಅವಲಕ್ಕಿ. ಒಲ್ಲೇವ ಒಲ್ಲೆ, ಬೇಕಿದ್ರೆ ಒಂದು ಕಪ್ ಚಹಾ ಕೂಡ ಯವ್ವ. ಅದು ಇಂಥ ಬಿಸ್ಲಾಗ ಚಹಾ ಬೇಡ ಅಂತ ಅನ್ಕೊಂಡು ಕುಂತಿದ್ನಿ. ಅಪರೂಪ ಆಗ್ಬಿಟ್ಟೈತಿ ನಿಮ್ಮ ಮನೆಗೆ ಬಂದಿದ್ದೆ, ಮತ್ತು ನೀ ಬಿಡಂಗಿಲ್ಲ, ಬೇಜಾರು ಮಾಡ್ಕೊಂತಿ. ಚಹಾ ಕೇಳಿ ಚಾನು ಕುಡಿಲಿಲ್ಲ, ಏನು ಮಾಡಲಿಲ್ಲ ಅಂತ ಅನ್ಕೊಂಡೆ. ಅದಕ್ಕೆ ಚಹಾ ಕೊಡಂತಂದೆ. ಚಹಾ ಕೊಡು ಸಾಕು, ಮತ್ತು ಏನು ಬೇಡ. ತಾಲಿಪಟ್ಟು ಮಾಡಿದ್ನೇವ, ತಿಂದು ಬಂದೆ. ಮತ್ತು ನಮ್ಮ ಮನೆಯವ್ರೆಲ್ಲರೂ ಹೋದ್ರೆ ಅವ್ರವ್ರ ಪಾಡಿಗೆ. ಹಿಂಗಾಗಿ ನನಗೂ ಬೇಸರ ಆತ. ಲಕ್ಷ್ಮಕ್ಕನೂ ಇಲ್ಲಿಗೆ ಬರಾಕತ್ತಿದ್ಲಂತ ಕರೆದ್ಲ ನನಗೆ. ಇನ್ನೇನು ಮನ್ಯಾಗ ಕುಂದ್ರದ ತಡಿ ಅಂತೇಳಿ ಬಂದೀವಿ ನೋಡು. ಆಯ್ತು ತಡ್ರಿವ, ಹಂಗಿದ್ರೆ ತೊಗೊಂಬರ್ತೀನಿ. ತಗೋರಿವ ಲಕ್ಷ್ಮಕ್ಕ, ಪಾರಕ್ಕ ಬಿಸ್ಕಿಟ್ ಇದ್ದು ನೋಡು, ಬಿಸ್ಕಿಟ್ ಅದ್ಕೊಂಡಾರ ತಿನ್ರಿ. ಬರೀ ಚಾಯ್ ಏನು ಕೊಡೋದ ಇವ. ನಮ್ಮ ಮನ್ಯಾಗೂ ಬಟ್ರದು ಎಲ್ಲ ಖಾಲಿ ಆಗಿಬಿಟ್ಟಿದ್ವಾ. ನಿನ್ನೆ ಬಿಸ್ಕಿಟ್ ಹಿಡ್ಕೊಂಬಂದಿದ್ದ ನನ್ನ ಗಂಡ, ಹಂಗೆ ಇಟ್ಟಿದ್ನ. ಮುಂಜಾನೆ ಎಲ್ಲೇ ನಾಷ್ಟಾನ ಉಂಡೋದ್ರೆ ಎಲ್ಲರೂ ಬಿಸ್ಕಿಟ್ ಅದು ಏನು ತಿನ್ನಲಿಲ್ಲ. ಅದಕ್ಕೆ ತಿಂದ್ಬಿಡ್ರಿ, ತಿಂದೆ ಚಹಾ ಕುಡೀರಿ. ಅಯ್ಯಯ್ಯವ್ವ ನಾವೇನು ಸಣ್ಣ ಹುಡುಗರೇನ? ಹುಡುಗರು ತೆಗೆದಿಟ್ಟಿದ್ರೆ ಚಹಾ ಒಳಗೆ ತಿಂತಿದ್ದಿಲ್ಲೇನ ಸಂಜೆ ಮುಂದೆ? ತಲೆಯವ್ವ ಬ್ಯಾ. ಅಯ್ಯಯ್ಯವ್ವ ತಿನ್ನಯ್ಯವ, ಇನ್ನೂ ಭಾಳ ಅದಾವ. ತೊಗೊಂಬಂದ 5-5 ಪ್ಯಾಕೆಟ್ ತಂದಿಟ್ಟಾನ. ಅವ್ನು ಯಾರು ತಿಂದು ಖಾಲಿ ಮಾಡ್ಬೇಕಯ್ಯವ. ನಾವು ನಮ್ಮ ಮನ್ಯಾಗ ದಿನಪ್ರತಿ ಅಂತ ರೊಟ್ಟಿ ಅದು ಇದು ಮಾಡೋರ. ಎಲ್ಲಿ ಇಂಥವೆಲ್ಲ ಜಾಸ್ತಿ ಸಂಜೆ ಟೈಮ್ನಾಗ ಅಷ್ಟೇ ತಿಂತಾರೆ. ತಿನ್ನು ಹಂಗೆ ತರ್ಕೊಂತಾನೆ ಇರ್ತಾನೆ ನನ್ನ ಗಂಡು ದಿನ. ತಿನ್ನ ಪಾರಕ್ಕ ನೀನು. ಹೌದು ಬಿಡೆಯವ್ವ, ಈ ಎಲ್ಲರ ಮನ್ಯಾಗೂ ಏನು ಅಷ್ಟೆಲ್ಲ ವೆರೈಟಿ ನಾಷ್ಟ ಮಾಡಿದ್ರು ಒಬ್ಬೊಬ್ಬರ ಮನೆಯೊಳಗೆ ಬರೀ ಇಂಥವ ದಿನಪ್ರತಿ ಅಂತ ಇಂಥವೇ ಇರ್ತಾವೆ. ಬಿಸ್ಕಿಟ್ ಅಂತ, ಮ್ಯಾಗಿ ಅಂತ, ಗೋಗಿ ಅಂತ, ಅದಂತ ಇದಂತ. ನಮಗಂತೂ ನಾಷ್ಟ ತಿನ್ನೋ ಮಟ್ಟ, ಅದ್ರಾಗೂ ರೊಟ್ಟಿ ತಿನ್ನೋ ಮಟ್ಟ ಸಮಾಧಾನ ಆಗಂಗಿಲ್ಲ ನೋಡವ್ವ. ಎಲ್ಲರಿಗೂ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್. ಯಾಕಂದರೆ ನೀವು ಅಷ್ಟು ಸಪೋರ್ಟ್ ಮಾಡತ್ತೀರಿ. ನಾನು ಹೊಲದೊಳಗೆ ಹೋಗಿ ಇದು ನಾವು ಗೆಳತಿಯರೆಲ್ಲರೂ ಸೇರಿ ಅಡುಗೆ ಮಾಡ್ಕೊಂಡು ತಿನ್ನೋದು, ಅದನ್ನು ವೀಡಿಯೋ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಬೇಕಾದ ನಾನು ಯಾವ ಥರ ಇಮ್ಯಾಜಿನೇಷನ್ ಮಾಡ್ಕೊಂಡಿನಲ್ರಿ ವೀಡಿಯೋ ಮಾಡ್ಬೇಕಂತ ಹೇಳಿ, ಆ ಥರ ನನಗೆ ಫೋಟೋಸ್ ಇನ್ನೂ ಸಿಗಾತಿಲ್ಲ ರೀ. ನಾನು ಎಷ್ಟು ಸಿಕ್ಕಾವಲ್ಲ ಅಷ್ಟು ಅರ್ಧ ನಾನು ಎಡಿಟ್ ಮಾಡಿರ್ತೀನಿ ರೀ. ಇನ್ನೂ ನನಗೆ ಬೇಕಾಗಿದ್ದಂಥ ಫೋಟೋನ ನನಗೆ ಸಿಗಾತಿಲ್ಲ ಎಡಿಟ್ ಮಾಡೋಕ್ಕೆ. ಆದಷ್ಟು ನಾನು ಬೇರೆ ಕತೆಗಳೆಲ್ಲ ಹಾಕ್ಕೊಂತ ಹೋಗ್ತೀನಿ ರೀ. ಯಾವಾಗ ನನಗದು ಫುಲ್ ವಿಡಿಯೋ ರೆಡಿ ಆಗ್ತೈತೆ ನೋಡಿರಿ, ಅವತ್ತಿನ ದಿನ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ರೀ. ಬೇಕಿದ್ರೆ ಅವತ್ತಿನ ದಿನ ನಾನು ಪೋಸ್ಟ್ ಮಾಡ್ತೀನಿ ಅಂತ. ಪ್ಲೀಸ್ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ, ಬೇರೆ ಕತೆಗಳೆಲ್ಲ ಹಾಕ್ತಿರ್ತೀನಿ, ಅದಕ್ಕೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಮುಗಿಸ್ತೀನಿ ರೀ. ಸಿಂಪಲಾಗಿ ಮಾಡೀನಿ, ಆದಷ್ಟು ಕಾಮಿಡಿ ಮಾಡೋಕ್ಕೆ ಟ್ರೈ ಮಾಡೀನಿ ಇದ್ರೊಳಗೆ. ಆ್ಯಂಡ್ ನೋಡೋಣ್ರಿ, ನಾನು ಫೋಟೋ ನಿನ್ನೆ ಎಲ್ಲ ನನಗೆ ಬರೀ ಫೋಟೋ ಹುಡ್ಕೋದ್ರಾಗನ ಆಗ್ಬಿಟ್ಟೈತ್ರಿ. ಹಿಂಗಾಗಿ ನನಗೆ ವಿಡಿಯೋ ಮಾಡೋಕೆ ನನಗೆ ಇದ್ದಿಲ್ರಿ, ನಿನ್ನೆ ಮನಸ್ಸಿದ್ದಿಲ್ಲ. ಯಾಕಂದರೆ ಅದು ನನಗೆ ಹೆಂಗಾರ ಮಾಡಿ ನಾ ಫೋಟೋಸ್ ಎಲ್ಲ ನಾನಲ್ದ ಮತ್ತು ನನ್ನ ಹಸ್ಬೆಂಡಿಗೆ ಸತಿಗೂ ಹೇಳಿದ್ದೆ ರೀ. ನಾನು ಇಂಥವೆಲ್ಲ ನಿನ್ನ ಮೊಬೈಲ್ ಒಳಗೆ ಹುಡುಕ, ನಾನು ನನ್ನ ಮೊಬೈಲ್ ಒಳಗೆ ಹುಡುಕ್ತೇನೆ ಅಂತೇಳಿ. ಪಾಪ ಅವರು ಭಾಳ ಹುಡುಕಿದ್ರೆ ಅವ್ರಿಗೆ ಸಿಗಾತಿಲ್ಲ. ನಾನೇ ಹೆಂಗಾರ ಮಾಡಿ ಅದನ್ನು ಬೇರೆ ಪಿಕ್ಸಾರ್ಟ್ ಒಳಗೆ ಇಲ್ಲ ಅದನ್ನು ನಾನು ಕ್ರಿಯೇಟ್ ಮಾಡ್ಕೊಂಡು ಎಷ್ಟೇ ಕಷ್ಟ ಆದರೂ ಎಡಿಟ್ ಮಾಡಿ ಹಾಕ್ತೀನಿ ರೀ ನಾನು. ಪ್ಲೀಸ್ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಹಿಂಗೆ ಸಪೋರ್ಟ್ ಮಾಡ್ಕೊತಾ ಇರ್ರಿ.